श्रीगुरुभ्यो नमः। हरिः ओम्। व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधा सुरसौख्यदुःख सत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ನಿನ್ನೆ ಪಾಠದಲ್ಲಿ ನಾವು ಕೇಳಿದಂತೆ ದುಷ್ಟನಾದಂತಹ ರಾವಣ ಮತ್ತು ಮಾರೀಚ ಇಬ್ಬರು ಸೇರಿಕೊಂಡು ಒಂದು ಕುತಂತ್ರವನ್ನು ಮಾಡಿ ಸೀತೆಯ ಅಪಹಾರವನ್ನ ಮಾಡ್ತಾ ಇದ್ದಾರೆ. ಸೀತಾಪಹರಣ ಆಯಿತು. ರಾಮ ಬಂದು ನೋಡ್ತಾರೆ, ಆಶ್ರಮದಲ್ಲಿ ಸೀತೆ ಕಾಣಿಸ್ತಾ ಇಲ್ಲ. ಲಕ್ಷ್ಮಣನಿಗೆ ಅನೇಕ ರೀತಿಯಾಗಿ ಬೈತಾನೆ. ನಾನು ನಿನ್ನ ಬಿಟ್ಟು ಬರಬಾರ್ದು ಅಂತ ಹೇಳಿದ್ದೆ, ಯಾಕೆ ಬಿಟ್ಟು ಬಂದಿ ಅಂತೆಲ್ಲ ಅನೇಕ ರೀತಿ ಬೈತಾರೆ. ಆವಾಗ ಲಕ್ಷ್ಮಣ ಹೇಳ್ತಾರೆ, ನಾನೇನು ಬರ್ತಾ ಇರ್ಲಿಲ್ಲ, ಆದ್ರೆ ಸೀತೆ ಅಷ್ಟು ಕಠೋರವಾಗಿ ಮಾತನಾಡಿದಳು, ಹಾಗಾಗಿ ಬಂದಿ ಅಂತೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಾನೆ. ಒಟ್ಟಿನಲ್ಲಿ ಸೀತೆ ಕಾಣಿಸಲಿಲ್ಲ. ಅದರಿಂದಾಗಿ ರಾಮದೇವರಿಗೆ ದುಃಖ ಆಯಿತು ಅಂತ ಇಷ್ಟು ಚಿಂತನೆ ನಾವು ನಿನ್ನೆ ನೋಡಿದ್ವಿ. ಮುಂದೆ ಸೀತೆಯ ಅನ್ವೇಷಣ ಕಾರ್ಯ, ಸೀತೆಯನ್ನು ಹುಡುಕುವಂತಹ ಕಾರ್ಯ ಎಂಬುದು ಪ್ರಾರಂಭ ಆಗುತ್ತೆ. ಅದನ್ನು ಇಂದಿನ ಪಾಠದಲ್ಲಿ ನೋಡೋಣ. 5ನೇ ಅಧ್ಯಾಯದ 41ನೇ ಶ್ಲೋಕ. ಅನ್ವೇಷಮಾಣ ಇವತಂ ಚದದರ್ಶ ಗೃಧ್ರಂ ಸೀತಾಂ ರಿರಕ್ಷಿಷುಮಥೋ ರಿಪುಣಾ ವಿಶಸ್ತಂ ಮಂದಾತ್ಮಚೇಷ್ಟಮಮುನೋ ಉಕ್ತಮರೇಶ್ಚ ಕರ್ಮ ಶ್ರುತ್ವಾಮೃತಂ ತಮದಹತ್ ಸ್ವಗತಿಂ ತಥಾದಾತ್. ತದಚ್ಛೇದ. ಅನ್ವೇಷಮಾಣಃ ಇವ ತಂ ಚ ದದರ್ಶ ಗೃಧ್ರಂ ಸೀತಾಂ ರಿರಕ್ಷಿಷುಂ ಅಥ ರಿಪುಣಾ ವಿಶಸ್ತಂ ಮಂದಾತ್ಮಚೇಷ್ಟಂ ಅಮುನಾ ಉಕ್ತಂ ಅರೇಃ ಚ ಕರ್ಮ ಶ್ರುತ್ವಾ ಮೃತಂ ತಂ ಅದಹತ್ ಸ್ವಗತಿಂ ತಥಾ ಅದಾತ್. ರಾಮ ಲಕ್ಷ್ಮಣರಿಬ್ಬರು ಕೂಡ ಸೇರಿಕೊಂಡು ಮನುಷ್ಯರು ಹೇಗೆ ತಮ್ಮ ಒಂದು ವಸ್ತುವೋ ಅಥವಾ ವ್ಯಕ್ತಿಯೋ ಕಳೆದುಕೊಂಡಾಗ ದುಃಖದಿಂದ ಅದನ್ನು ಎಲ್ಲ ಕಡೆ ಹುಡುಕ್ತಾರೋ, ಆ ರೀತಿಯಾಗಿ ರಾಮ ಲಕ್ಷ್ಮಣರಿಬ್ಬರು ಕೂಡ ಸಹಜವಾಗಿ ಸೀತೆಯನ್ನು ಹುಡುಕ್ಲಿಕ್ಕೆ ಅಂತ ಶುರು ಮಾಡ್ತಾರೆ. ಹೀಗೆ ಅನ್ವೇಷಮಾಣ ಇವ, ಹುಡುಕ್ತಾ ಇದ್ದದ್ದು ವಾಸ್ತವ ಅಲ್ಲ, ಅನ್ವೇಷಮಾಣ ಇವ, ಹುಡುಕ್ತಾ ಇರುವಂತೆ ನಟನೆ ಮಾಡಿದರು ಅಂತ. ಆ ಸಂದರ್ಭದಲ್ಲಿ ಒಂದು ಗೃಧ್ರವನ್ನ, ಜಟಾಯುವನ್ನ ನೋಡ್ತಾ ಇದ್ದಾರೆ. ಅಂದ್ರೆ ನಾವು ಹಿಂದೆ ಕೇಳಿದಂತೆ, ಯಾವ ಜಟಾಯು ಸೀತೆಯನ್ನು ಕರ್ಕೊಂಡು ಹೋಗ್ಬೇಕಾದ್ರೆ, ರಾವಣ ಕರ್ಕೊಂಡು ಹೋಗ್ಬೇಕಾದ್ರೆ ತಾನು ಪ್ರತಿರೋಧವನ್ನು ಮಾಡಿದ, ವಿರೋಧವನ್ನು ಮಾಡಿದ, ತನ್ನ ಶಕ್ತಿ ಎಷ್ಟಿದನೋ ಅಷ್ಟು ವಿರೋಧವನ್ನು ಮಾಡಿದ. ಆದರೆ ರಾವಣನ ಪರಾಕ್ರಮದ ಮುಂದೆ ಅವನ ಪರಾಕ್ರಮ ನಡೆಯಲಿಲ್ಲ. ಹಾಗಾಗಿ ಅವನನ್ನು ನಾಶ ಮಾಡಿದ, ರೆಕ್ಕೆಯನ್ನು ಕೂಡ ಕತ್ತರಿಸಿ ಬಿಟ್ಟ. ಅವನು ಒಂದು ಕಡೆ ಬಿದ್ದಿದ್ದ, ಇನ್ನೂ ಸತ್ತಿರಲಿಲ್ಲ, ಒಂದು ಕಡೆ ಬಿದ್ದಿದ್ದ. ದದರ್ಶ ಗೃಧ್ರಂ ಸೀತಾಂ ರಿರಕ್ಷಿಷು ಮಥೋ ರಿಪುಣಾ ವಿಶಸ್ತಂ. ಗೃಧ್ರ ಅಂದ್ರೆ ಹದ್ದು ಅಂತ. ಅವನು ಎಂಥವನು ಜಟಾಯು ಅಂದ್ರೆ, ಸೀತಾಂ ರಿರಕ್ಷಿಷು, ಸೀತೆಯನ್ನು ಕಾಪಾಡಬೇಕು ಅಂತ ಭಾರಿ ಕಷ್ಟಪಟ್ಟು ಅವನು
ರಾವಣನೊಟ್ಟಿಗೆ ಯುದ್ಧವನ್ನು ಮಾಡ್ತಾನೆ. ವಾಲ್ಮೀಕಿ ಸಂಗ್ರಹ ರಾಮಾಯಣದಲ್ಲಿ ಹೇಳುವಂತೆ ರಾವಣನ ದೇಹದ ಅನೇಕ ಕಡೆ ಗಾಯವನ್ನು ಕೂಡ ಮಾಡಿದ ಅಂತೆ. ಅವನ ಬೆನ್ನಿನ ಹಿಂದ್ಗಡೆ ಎಲ್ಲ ತುಂಬಾ ಗಾಯ ಉಂಟು ಮಾಡಿದ ಯಾವ ಜಟಾಯು. ಒಳ್ಳೆ ಪರಾಕ್ರಮಶಾಲಿ, ಆದ್ರೆ ವಯಸ್ಸಾಗಿತ್ತು. ಅದಕ್ಕಿಂತ ವಿಶೇಷವಾಗಿ ಅವನಿಗಿಂತ ತುಂಬಾ ಬಲಶಾಲಿ ರಾವಣ. ಹಾಗಾಗಿ ಸರಿಯಾಗಿ ಯುದ್ಧ ಮಾಡ್ಲಿಕ್ಕೆ ಆಗ್ಲಿಲ್ಲ. ಒಟ್ಟಿನಲ್ಲಿ ವಿರೋಧವನ್ನು ಮಾಡಿದ. ಹಾಗೆ ಸೀತಾಂ ನಿರಕ್ಷಿಸು, ಸೀತೆಯನ್ನು ರಕ್ಷಣೆ ಮಾಡಬೇಕು ಅಂತ ಯುದ್ಧ ಮಾಡಿದ. ಆದರೆ ರಿಪುಣ ವಿಷಸ್ತಂ, ರಿಪು ಅಂದ್ರೆ ಶತ್ರು ಅರ್ಥಾತ್ ರಾವಣ ಅವನನ್ನು ಚೆನ್ನಾಗಿ ಗಾಯ ಮಾಡಿ ಕೆಳಗಡೆ ಬಿಸಾಕಿ ಬಿಟ್ಟ. ಹಾಗೆ ಆ ಒಂದು ಅವಸ್ಥೆಯಲ್ಲಿ ಇದ್ದ, ತನ್ನ ರೆಕ್ಕೆಗಳನ್ನು ಕಳೆದುಕೊಂಡು ಇನ್ನೇನು ಸಾಯುವ ಹಂತದಲ್ಲಿ ಇದ್ದ. ಅಂತಹ ಅವನು ಮಂದಾತ್ಮ ಚೇಷ್ಟಂ, ಅವನ ಶರೀರದಲ್ಲಿ ಇರುವಂತಹ ಎಲ್ಲ ಶಕ್ತಿಯು ಕೂಡ ಏನಾಗ್ಬಿಟ್ಟಿತ್ತು, ಕ್ಷೀಣಿಸಿ ಹೋಗಿಬಿಟ್ಟಿತ್ತು. ಅರ್ಥಾತ್ ಶರೀರದಲ್ಲಿ ಸ್ವಲ್ಪ ಶಕ್ತಿನೇ ಇರಲಿಲ್ಲ. ಅವನೇನ್ ಮಾಡ್ತಾನೆ, ಅಮುನಾ ಉಕ್ತಂ ಅರೇಶ್ಚ ಕರ್ಮ. ಅರಿ ಅಂದ್ರೆ ಶತ್ರು ಅಂದ್ರೆ ರಾವಣ. ಅರೇಶ್ಚ ಕರ್ಮ, ರಾವಣ ಏನು ಮಾಡಿದ್ದಾನೆ ಎನ್ನುವಂತಹ ವಿಚಾರವನ್ನ ಅಮುನಾ ಉಕ್ತಂ, ಇವನು ಹೇಳಿದ್ದನ್ನ, ಅಮುನಾ ಅಂದ್ರೆ ಇವನಿಂದ, ಅರೇಶ್ಚ ಕರ್ಮ ಉಕ್ತಂ, ಶತ್ರು ಮಾಡಿದಂತಹ ಕರ್ಮ ಅರ್ಥಾತ್ ಕೃತ್ಯ ಹೇಳಲ್ಪಟ್ಟಿತು. ಅರ್ಥಾತ್ ಜಟಾಯು ರಾವಣ ಏನೇನು ಮಾಡಿದ್ದಾನೆ ಎಂಬಂತ ಎಲ್ಲ ವಿಚಾರವನ್ನು ಕೂಡ ರಾಮ ಲಕ್ಷ್ಮಣರಿಗೆ ಹೇಳ್ತಾನೆ. ಶುತ್ವಾ ಮೃತಂ, ಇದನ್ನು ಕೇಳಿದ ರಾಮ ನಂತರ ಏನಾದ, ಅವನು ಮೃತನಾಗಿ ಬಿಟ್ಟ. ಅಂದ್ರೆ ಆ ಒಂದು ವಿಚಾರವನ್ನ ರಾಮಲಕ್ಷ್ಮಣರಿಗೆ ತಿಳಿಸಬೇಕು ಅಂತನೇನೆ ಅವನು ತನ್ನ ಜೀವವನ್ನು ಕಾಪಾಡಿಕೊಂಡಿದ್ದ. ಯಾವಾಗ ಈ ವಿಚಾರವನ್ನು ತಿಳಿಸಿದನೋ ಆವಾಗ ಅವನು ಸತ್ತು ಹೋದ. ಆ ಸಂದರ್ಭದಲ್ಲಿ ತಮ್ಮ ಅದಹತ್ ಸ್ವಗತಿಂ ತಥಾದಾತ್, ವಿಶೇಷವಾಗಿ ಆ ಜಟಾಯುವಿಗೆ ಮಾಡಬೇಕಾದಂತಹ ಎಲ್ಲ ಔರ್ಧ್ವದೈಹಿಕ ಕ್ರಿಯೆಗಳನ್ನು ಕೂಡ ಯಾವ ರಾಮದೇವರು ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಸ್ವಗತಿಂ ತಥಾದಾತ್, ಅವನಿಗೆ ಉತ್ತಮವಾದಂತಹ ಗತಿಯನ್ನು ಕೂಡ ಅರ್ಥಾತ್ ಉತ್ತಮವಾದಂತಹ ಲೋಕವನ್ನು ಕೂಡ ರಾಮದೇವರು ಅನುಗ್ರಹ ಮಾಡ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಹುಡುಕ್ಬೇಕಾದ್ರೆ ಜಟಾಯು ಸಿಕ್ಕ. ಅವನಿನ್ನು ಪ್ರಾಣ ಹೋಗುವಂತ ಹಂತದಲ್ಲಿ ಇದ್ದ. ಆವಾಗ ಏನೇನೋ ಆಯಿತು, ರಾವಣ ಅಪಹಾರ ಮಾಡ್ಕೊಂಡು ಹೋಗ್ತಾ ಇದ್ದ, ನಾನು ಯುದ್ಧ ಮಾಡಿದೆ, ಸಾಧ್ಯ ಆಗಲಿಲ್ಲ ಅಂತ ಎಲ್ಲ ವಿಚಾರವನ್ನು ಕೂಡ ತಿಳಿಸ್ತಾನೆ. ತಿಳಿಸಿ ಪ್ರಾಣವನ್ನು ಬಿಡ್ತಾನೆ. ಆವಾಗ ರಾಮದೇವರೇ ಸ್ವತಃ ಮುಂದೆ ನಿಂತುಕೊಂಡು ಅವನ ಔರ್ಧ್ವದೈಹಿಕ ಕ್ರಿಯೆಗಳೆಲ್ಲವನ್ನು ಕೂಡ ಮಾಡ್ತಾರೆ ಅಂತ. ವಾಲ್ಮೀಕಿ ರಾಮಾಯಣ ನೋಡಿದಾಗ ನಮಗೆ ಈ ಒಂದು ಜಟಾಯು ಮತ್ತು ರಾಮನ ತಂದೆಯಾದಂತಹ ದಶರಥ ಇಬ್ಬರು ಕೂಡ ಮಿತ್ರರಾಗಿದ್ದರು ಅಂತ ಗೊತ್ತಾಗುತ್ತೆ. ಅವರಿಬ್ಬರು ಕೂಡ ಮಿತ್ರರಾಗಿದ್ದರು. ಹಾಗಾಗಿ ರಾಮ ವಿಶೇಷವಾಗಿ ಆ ಕಾಲದ ಚಿಂತನೆ ಮಾಡ್ತಾನೆ, ನನಗೆ ಹೇಗಿದ್ದರೂ ಕೂಡ ನನಗೆ ಜನ್ಮ ಕೊಟ್ಟಂತಹ ದಶರಥನ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಆಗಲಿಲ್ಲ, ಕನಿಷ್ಠ ನಮ್ಮ ತಂದೆಯ ಮಿತ್ರನಾದಂತಹ ಇವನ ಒಂದು ಸಂಸ್ಕಾರ, ಜಟಾಯುನ ಅಂತ್ಯ ಸಂಸ್ಕಾರನಾದ್ರೂ ಕೂಡ ನಾನು ನನ್ನ ಕೈಯಾರೆ ಮಾಡ್ತೇನೆ ಅಂತ ತಿಳಿದುಕೊಂಡು ಅವನು ಶ್ರದ್ಧೆಯಿಂದ ಆ ಒಂದು ಅಂತ್ಯ ಸಂಸ್ಕಾರ ಮಾಡಿದ ಅಂತ ಹೇಳ್ತಾರೆ. ಹೀಗೆ ಒಟ್ಟಿನಲ್ಲಿ ಒಂದು ಸಾಮಾನ್ಯ ಪಕ್ಷಿಯಾಗಿದ್ದರೂ ಕೂಡ ತನ್ನ ಭಕ್ತ ಎನ್ನುವಂತಹ ಕಾರಣಕ್ಕೋಸ್ಕರ ರಾಮದೇವರು ಅದರ ಅಂತ್ಯ ಸಂಸ್ಕಾರವನ್ನ ಸ್ವತಃ ತಮ್ಮ ಕೈಯಾರೆ ಮಾಡಿದರು ಅಂತ ಗೊತ್ತಾಗುತ್ತೆ. ಅಂದರೆ ಪರಮಾತ್ಮನ ಕೈಯಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಿಸಿಕೊಳ್ಳುವಂತಹ ಒಂದು ಪುಣ್ಯ ಯಾರಿಗೆ ಬರುತ್ತೆ ಹೇಳಿ? ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ದೇಹತ್ಯಾಗ ಮಾಡಿದರೇನೆ ಭಾರಿ ಪುಣ್ಯ ಅಂತ ನಾವು ಪುರಾಣಗಳಲ್ಲಿ ಕೇಳ್ತೇವೆ. ಪರಮಾತ್ಮನ ಕಣ್ಣ ಮುಂದೆ ದೇಹತ್ಯಾಗ ಮಾಡಿದರೆ ಅದು ದೊಡ್ಡ ಪುಣ್ಯ. ಅಂತಹದರಲ್ಲಿ ಜಟಾಯು ರಾಮದೇವರ ಕಣ್ಣ ಮುಂದೆ ಅವರನ್ನು ನೋಡ್ತಾ, ಜಟಾಯು ರಾಮನನ್ನು ನೋಡ್ತಾ ಇದ್ದಾನೆ, ರಾಮ ಜಟಾಯುವನ್ನು ನೋಡ್ತಾ ಇದ್ದಾನೆ. ರಾಮದೇವರ ಸ್ಮರಣೆ ಮಾಡ್ತಾ ಪ್ರಾಣತ್ಯಾಗವನ್ನು ಅವರ ಎದುರುಗಡೆ ಮಾಡ್ತಾನೆ. ಅಷ್ಟು ಮಾತ್ರ ಸ್ವತಃ ರಾಮದೇವರೇ ಅವನ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಅಂದ್ರೆ ಜಟಾಯುವಿನ ಪುಣ್ಯ ಅಪಾರವಾದದ್ದು ಎಂಬುದಾಗಿ ನಾವು ತಿಳಿಯಬಹುದು. ಹೀಗೆ ಜಟಾಯುವಿಗೆ ಪರಮಾತ್ಮ ಉದ್ಧಾರವನ್ನು ಮಾಡಿದ ಅಂತ ತಿಳಿಸ್ತಾ ಇದ್ದಾರೆ. ಮುಂದೆ ಮತ್ತೆ ಯಥಾವತ್ತಾಗಿ ಹೊರಟರು. ಅಂದ್ರೆ ವಾಸ್ತವಿಕವಾಗಿ ಇದನ್ನು ನೋಡಿದಾಗ ಏನನ್ಸುತ್ತೆ, ನಾವು ಮುಂದೆ ಸೀತಾ ಅನ್ವೇಷಣಾ ಕಾರ್ಯ ಎಲ್ಲ ಮಾಡಬೇಕು ಅಂತ ರಾಮ ಅಂದುಕೊಂಡ್ರು ಅಂತ. ಈಗ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ, ಜಟಾಯು ಹೇಳಿಬಿಟ್ಟಿದ್ದಾರೆ ಸೀತೆಯನ್ನು ರಾವಣ ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ, ರಾವಣ ಲಂಕಾ ಪಟ್ಟಣದ ರಾಜ ಅಂತ ಅದು ಜಗತ್ ಪ್ರಸಿದ್ಧವಾದಂತಹ ವಿಚಾರ. ಹಾಗಾಗಿ ರಾಮದೇವರಿಗೆ ಎಲ್ಲವೂ ಸ್ವತಃ ಗೊತ್ತಿದೆ, ಸರ್ವಜ್ಞರು. ಮೂಲತಃ ನೋಡಿದರೆ ಸೀತೆ ಕಳೆದೇ ಹೋಗಿಲ್ಲ, ಜಗತ್ತಿನ ದೃಷ್ಟಿಯಲ್ಲಿ ಸೀತೆ ಕಳೆದುಕೊಂಡು ಹೋಗಿದ್ದಾಳೆ. ರಾಮದೇವರಿಗೆ ಅದು ಗೊತ್ತಿಲ್ಲ, ಎಲ್ಲಿಗೆ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ. ಹಾಗಾಗಿ ತಾವು ಹುಡುಕುವಂತಹ ಕಾರ್ಯ ಮಾಡ್ತಾ ಇದ್ದಾರೆ ಎಂಬುದಾಗಿ ಅದು ಹಿಂದೆ ನಾವು ಕೇಳಿದಂತೆ ವಿಡಂಬನ ಮಾತ್ರ. ಸಾಮಾನ್ಯ ಜನರು ಯಾವ ರೀತಿಯಾಗಿ ಮಾಡ್ತಾರೋ ಅದರ ಅನುಕರಣೆ ಮಾತ್ರ ಹೊರತು ಇದು ವಾಸ್ತವ ಅಲ್ಲ, ಪರಮಾತ್ಮ ಮಾಡಿದಂತಹ ದೊಡ್ಡ ನಾಟಕ ಎಂಬುದಾಗಿ ನಾವು ಭಾವಿಸಬೇಕು. ಮುಂದಿನ ಶ್ಲೋಕ
ಅನ್ಯತ್ರ ಚೈವ ವಿಚರನ್ ಸಹಿತೋನುಜೇನ ಪ್ರಾಪ್ತಃ ಪ್ರಾಪ್ತಃ ಕರೌ ಸಹಸಾ ಅಥ ಕಬಂಧ ನಾಮ್ನಃ ಧಾತುರ್ವರಾತ್ ಅಖಿಲ ಜಾಯಿನ ಉಜ್ಜಿತಸ್ಯ ಮೃತ್ಯೋಶ್ಚ ವಜ್ರಪತನಾತ್ ಅತಿ ಕುಂಚಿತಸ್ಯ. ಪದಚ್ಛೇದ. ಅನ್ಯತ್ರ ಚ ಏವ ವಿಚರನ್ ಸಹಿತಃ ಅನುಜೇನ ಪ್ರಾಪ್ತಃ ಕರೌ ಸಹ ಸಹಸಾ ಅಥ ಕಬಂಧನಾಮ್ನಃ ಧಾತುರ್ವರಾತ್ ಅಖಿಲ ಜಾಯಿನಃ ಉಜ್ಜಿತಸ್ಯ ಮೃತ್ಯೋಃ ಚ ವಜ್ರಪತನಾತ್ ಅತಿ ಕುಂಚಿತಸ್ಯ. ಇಲ್ಲಿಂದ ಮುಂದೆ ಕಬಂಧನಿಗೆ ರಾಮದೇವರು ಮಾಡಿದಂತಹ ಅನುಗ್ರಹದ ಬಗ್ಗೆ ಆಚಾರ್ಯರು ತಿಳಿಸ್ತಾ ಹೋಗ್ತಾರೆ. ವಸ್ತುವಾಗಿ ಇದೆಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ಅಧ್ಯಾಯ ಗಟ್ಟಲೆ ಬಂದಿರುವಂತಹ ಕಥೆ. ಇಷ್ಟೆಲ್ಲಾ ಚರಿತ್ರೆಗಳನ್ನ ಆಚಾರ್ಯರು ಕೇವಲ 2 ಶ್ಲೋಕಗಳಲ್ಲಿ ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ. ಹಿಂದೆ ಅನೇಕ ಕಥೆಗಳು ಹಾಗೆ ಬಂದಿವೆ. ಮುಂದೆ ಮತ್ತೆ ಶಬರಿಯ ಕಥೆ ಬರುತ್ತೆ, ಅದು ಕೂಡ ಅಷ್ಟೇ 2 ಶ್ಲೋಕ. ಏನಾಯಿತು, ಅದರ ಸಾರ ಏನು, ಅವರ ಮೂಲ ಸ್ವರೂಪ ಏನು. ಇಲ್ಲೂ ಕೂಡ ಅಷ್ಟೇ, ಈ ಒಂದು ಕಬಂಧ ಎನ್ನುವ ರಾಕ್ಷಸ ಮೂಲ ಸ್ವರೂಪ ಏನು, ಯಾಕೆ ರಾಕ್ಷಸನಾಗಿದ್ದ, ರಾಮದೇವರು ಏನ್ ಮಾಡಿದ, ಇಷ್ಟು ಸಾರವನ್ನ ಕೇವಲ 2 ಶ್ಲೋಕಗಳಲ್ಲಿ ಆಚಾರ್ಯರು ನಮಗೆ ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ. ಹೀಗೆ ರಾಮದೇವರು ಏನ್ ಮಾಡ್ತಾ ಇದ್ದಾರೆ, ಮತ್ತೆ ಮುಂದೆ ಸಂಚಾರ ಮಾಡ್ತಾ ಮಾಡ್ತಾ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಒಬ್ಬನನ್ನ ನೋಡ್ತಾರೆ. ಅವನು ಯಾರು ಅಂತಂದ್ರೆ ಕಬಂಧ ನಾಮ್ನಃ. ಕಬಂಧ ಎನ್ನುವಂತಹ ಹೆಸರಿನ ಇನ್ನೊಬ್ಬ ರಾಕ್ಷಸನನ್ನು ನೋಡ್ತಾರೆ. ನೋಡಿದ್ದು ಮಾತ್ರ ಅಲ್ಲ, ಪ್ರಾಪ್ತಃ ಕರೌ ಸಹಸಾತ ಕಬಂಧ ನಾಮ್ನಃ. ಅವನ ಕೈಗೆ ಸಿಕ್ಕು ಬಿದ್ದು ಬಿಡ್ತಾರೆ ರಾಮ ಲಕ್ಷ್ಮಣರು. ಅರ್ಥಾತ್ ಕಬಂಧ ತನ್ನ 2 ಕೈಗಳಿಂದಾಗಿ, ಒಂದು ಕೈಲಿ ರಾಮನನ್ನ ಇನ್ನೊಂದು ಕೈಲಿ ಲಕ್ಷ್ಮಣನನ್ನ ಬಂಧನ ಮಾಡಿದ, ಗಟ್ಟಿಯಾಗಿ ಹಿಡಿದುಕೊಂಡು ಬಿಟ್ಟ ಅಂತ ಹೇಳ್ತಾ ಇದ್ದಾರೆ. ಸರಿ, ಈ ಕಬಂಧ ಯಾರು ಅಂತಂದ್ರೆ ಧಾತುರ್ವರಾತ್ ಅಖಿಲ ಜಾಯಿನಃ. ಧಾತ ಅಂದ್ರೆ ಬ್ರಹ್ಮದೇವರು. ಅವನಿಗೆ ವಿಶೇಷವಾಗಿ ಬ್ರಹ್ಮದೇವರ ವರ ಇತ್ತು. ಹಾಗಾಗಿ ಅವನಿಗೆ ಎಲ್ಲರನ್ನೂ ಗೆಲ್ಲುವಂತಹ ಒಂದು ದೊಡ್ಡ ಸಾಮರ್ಥ್ಯ ಇತ್ತು. ಅಖಿಲ ಜಾಯಿನಃ, ಎಲ್ಲರನ್ನೂ ಕೂಡ ಗೆಲ್ಲುವಂತಹ ಸಾಮರ್ಥ್ಯ ಇತ್ತು. ಮತ್ತೆ ಮೃತ್ಯೋಶ್ಚ ಉಜ್ಜಿತ, ಮೃತ್ಯುವಿನಿಂದ ಅವನು ಉಜ್ಜಿತನಾಗಿ ಬಿಟ್ಟಿದ್ದ. ಉಜ್ಜಿತ ಅಂದ್ರೆ ಇಲ್ಲದೆ ಇರುವುದು ಅಂತ. ಅರ್ಥಾತ್ ಮೃತ್ಯು ರಹಿತನಾಗಿದ್ದ, ಅವಧ್ಯನಾಗಿದ್ದ. ಒಂದು, ಎಲ್ಲರನ್ನೂ ಕೂಡ ಗೆಲ್ತಾ ಇದ್ದ ಮತ್ತು ಅವಧ್ಯನಾಗಿದ್ದ. ಅಷ್ಟು ಮಾತ್ರ ಅಲ್ಲ, ವಜ್ರಪತನಾತ್ ಅತಿ ಕುಂಚಿತಸ್ಯ ಅಂತ. ವಜ್ರಪತನಾತ್ ಅಂದ್ರೆ ವಜ್ರಾಯುಧದ ಏಟಿನಿಂದಾಗಿ, ಅರ್ಥಾತ್ ಇಂದ್ರದೇವರ ವಜ್ರಾಯುಧದ ಏಟಿನಿಂದಾಗಿ ಅವನೇನಾಗಿದ್ದ, ಅತಿ ಕುಂಚಿತ. ಕುಂಚಿತ ಅಂದ್ರೆ ಕುಗ್ಗಿ ಹೋಗೋದು. ಅತಿ ಕುಂಚಿತ ಅಂದ್ರೆ ತುಂಬಾ ಕುಗ್ಗಿ ಹೋಗಿಬಿಟ್ಟಿದ್ದ ಅಂತ ಆಚಾರ್ಯರು ಇಷ್ಟು ನಿರ್ಣಯವನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ವಾಸ್ತವಿಕವಾಗಿ ಅವನು ಕಬಂಧ ಎನ್ನುವಂತಹ ರಾಕ್ಷಸ. ಕಬಂಧ ಎನ್ನುವಂತಹ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅರ್ಥ ಏನು ಅಂತಂದ್ರೆ ರುಂಡ ಇಲ್ಲದೆ ಇರುವಂತಹ ಶರೀರ, ಅರ್ಥಾತ್ ತಲೆ ಇಲ್ಲದೆ ಇರುವಂತಹ ಶರೀರ. ತಲೆ ಕೆಳಗಿನ ಭಾಗ ಮಾತ್ರ ಇರುತ್ತೆ, ತಲೆ ಇರೋದಿಲ್ಲ. ಅದಕ್ಕೆ ವಾಸ್ತವಿಕವಾಗಿ ಸಂಸ್ಕೃತದಲ್ಲಿ ಕಬಂಧ ಅಂತ ಹೆಸರು. ಡಿಕ್ಷನರಿಯಲ್ಲಿ ಆ ರೀತಿ ಅರ್ಥ. ಇವನಿಗೆ ಆ ಕಬಂಧ ಅನ್ನೋ ಹೆಸರು ಯಾಕೆ ಬಂತು ಅಂತಂದ್ರೆ ಸೇಮ್ ಅದೇ. ಅವನಿಗೆ ತಲೆ ಇರ್ಲಿಲ್ಲ, ರುಂಡ ಇರ್ಲಿಲ್ಲ, ಮುಂಡ ಮಾತ್ರ ಇತ್ತು. ಯಾಕೆ ಅಂತಂದ್ರೆ ಇಂದ್ರದೇವರ ವಜ್ರಾಯುಧದ ಏಟಿಗೆ ಜೋರಾಗಿ ಹೊಡೆದಾಗ ಅವನಿಗೆ ತಲೆ ಎಂಬುದು ಹೊಟ್ಟೆಯೊಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟಿತ್ತು ಅಂತ. ಅಷ್ಟು ಮಾತ್ರ ಅಲ್ಲ, ಹೊಟ್ಟೆಯಲ್ಲೇನೆ ಬಾಯಿ, ಕಿವಿ, ಮೂಗು ಎಲ್ಲ ಇಂದ್ರಿಯಗಳು ಕೂಡ ಅಲ್ಲೇ ಇಟ್ಕೊಂಡ್ಬಿಟ್ಟಿದ್ದು. ಆ ಸಂದರ್ಭದಲ್ಲಿ ಅವನಿಗೆ ಚಿಂತೆ ಆಗುತ್ತೆ, ನನಗೆ ಕಣ್ಣಿಲ್ಲ, ಕಿವಿಲಿ ಎಲ್ಲ ಕಡೆ ಹೊಟ್ಟೆ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ, ನನಗೆ ಆಹಾರ ಗಿಹಾರ ಹೇಗೆ ಅಂತ ಕೇಳ್ತಾನೆ. ಆವಾಗ ಇಂದ್ರ ದೇವರು ಒಂದು ವರವನ್ನು ಕೊಡ್ತಾರೆ, ನಿನ್ನ ಕೈ ಎಷ್ಟು ಯೋಜನೆ ಬೇಕಾದ್ರೂ ಕೂಡ ಬೆಳೀತಾ ಹೋಗ್ಲಿ ಅಂತ. ಅರ್ಥಾತ್ ಅವನು ಇಲ್ಲಿ ಕುತ್ಕೊಂಡಿದ್ದ ಅಂತಂದ್ರೆ 10 ಕಿಲೋಮೀಟರ್ ಯೋಜನ ದೂರದಲ್ಲಿ, 10 ಕಿಲೋಮೀಟರ್ ದೂರದಲ್ಲಿ ಒಂದ್ ಯಾವ್ದೋ ಆಹಾರ ಇತ್ತು. ಅದು ಬೇಕು ಅಂತಂದ್ರೆ ಅವನು ನಮ್ಮ ನಿಮ್ಮಂತೆ ಅಲ್ಲಿಗೆ ಹೋಗಿ ತರುವಂತ ಅವಶ್ಯಕತೆ ಇಲ್ಲ. ಇಲ್ಲಿಂದನೇ ಕೈಯನ್ನು ಹೀಗ್ ಮಾಡಿದರೆ
ಆ ಕೈ 10 ಕಿಲೋಮೀಟರ್ ದೂರ ಹೋಗ್ತಾ ಇತ್ತು. ಆ ಆಹಾರ ಪದಾರ್ಥವನ್ನು ತಾನು ತೆಗೆದುಕೊಂಡು ಬಂದು ತಿಂತಾ ಇದ್ದ. ಒಟ್ಟಿನಲ್ಲಿ ಆಹಾರ ಆಗಲಿ ಏನೇ ಆಗಲಿ, ಏನು ಬೇಕಂದರೂ ಕೂಡ ಅವನಿಗೆ ಅಷ್ಟು ದೂರ ಹೋಗುವಂತಹ ಅನಿವಾರ್ಯತೆ ಇರಲಿಲ್ಲ. ತನ್ನ ಕೈಯಿಂದಲೇನೆ ಎಲ್ಲವನ್ನು ಕೂಡ ಎಳೆದುಕೊಳ್ತಾ ಇದ್ದ. ಅದಕ್ಕೆ ನಾವು ಇವಾಗ ಯಾರಾದರೂ ಕನ್ನಡ ಕಾದಂಬರಿಗಳಲ್ಲೂ ಕೂಡ ಓದ್ತಾ ಇರ್ತೇವೆ, ಕಬಂದ ಬಾಹುವಿಗೆ ಸಿಕ್ಕು ಬಿದ್ದಂತೆ ಆಯಿತು ಅಂತ. ಯಾರಾದರೂ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಸಿಕ್ಕಿ ಬಿದ್ಬಿಟ್ರೆ ಅದನ್ನು ಕಬಂದ ಬಾಹುವಿಗೆ ಸಿಕ್ಕಿ ಬಿದ್ದ ಅಂತ ಕಾದಂಬರಿಕಾರರು ಕೂಡ ಬರೀತಾರೆ, ಆಧುನಿಕ ಕಾದಂಬರಿಕಾರರು ಕೂಡ. ಯಾಕೆ ಅಂತಂದ್ರೆ ಈ ಒಂದು ಕಾರಣದಿಂದಾಗಿ. ಯಾಕಂದ್ರೆ ಕಬಂದನ ಕೈಗೆ ಸಿಕ್ಕಿ ಬೀಳೋದು ಮುಗೀತು, ಸಿಕ್ಕಿ ಬಿದ್ಬಿಟ್ರೆ ಮುಗೀತು, ಅಲ್ಲಿ ವಾಪಸ್ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಯಾಕೆ ಅಂತಂದ್ರೆ ಅಖಿಲ ಜೇಯಿನಹ ಅಂತ ಅಲ್ಲಿಗೆ ವರ ಇತ್ತು, ಅಖಿಲ ಜಾಯಿನಹ ಎಲ್ಲರನ್ನು ಕೂಡ ಗೆಲ್ಲುವಂತ ಸಾಮರ್ಥ್ಯ ಇತ್ತು ಅಂತ. ಹಾಗಾಗಿ ಇವತ್ತಿಗೂ ಕೂಡ ಕಬಂದ ಬಾಹು ಅಂತೆಲ್ಲ ಪದಗಳನ್ನ ಪ್ರಯೋಗ ಮಾಡ್ತಾರೆ ಕನ್ನಡದಲ್ಲಿಯೂ ಕೂಡ. ಹೀಗೆ ಒಟ್ಟಿನಲ್ಲಿ ಅವನು ಎಲ್ಲರನ್ನೂ ಗೆಲ್ಲುವಂತ ಸಾಮರ್ಥ್ಯ ಇತ್ತು ಮತ್ತು ಅವಧ್ಯನಾಗಿದ್ದ, ಮತ್ತು ಯಾರನ್ನು ಬೇಕಾದರೂ ಕೂಡ ತನ್ನ ಕೈಯಿಂದಾಗಿ ಸೆಳೆಯುವಂತಹ ಸಾಮರ್ಥ್ಯ ಇತ್ತು. ಅಂತಹ ಅವರ ಕೈಗೆ ಲಕ್ಷ್ಮಣ ಮತ್ತು ರಾಮರು ಸಿಕ್ಕಿ ಬಿದ್ದರು ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಮುಂದೆ ಏನಾಯಿತು ಅಂದ್ರೆ, ಚಿತ್ವಾಸ್ಯ ಬಾಹುಯುಗಲಂ ಸಹಿತೋನುಜೇನ ತಂ ಪೂರ್ವವತ್ ಪ್ರತಿವಿಧಾಯ ಸುರೇಂದ್ರ ಭೃತ್ಯಂ ನಾಮ್ನಾ ಧನುಂ ತ್ರಿಜಟಯೈವ ಪುರಾಭಿಜಾತಂ ಗಂಧರ್ವಮಾಶು ಚ ತತೋಪಿ ತದರ್ಚಿತೋಗಾತ್. ಪದಚ್ಛೇದ. ಚಿತ್ವಾ ಅಸ್ಯ ಬಾಹುಯುಗಲಂ ಸಹಿತಃ ಅನುಜೇನ ತಂ ಪೂರ್ವವತ್ ಪ್ರತಿವಿಧಾಯ ಸುರೇಂದ್ರ ಭೃತ್ಯಂ ನಾಮ್ನಾ ಧನುಂ ತ್ರಿಜಟಯ ಏವ ಪುರಾ ಅಭಿಜಾತಂ ಗಂಧರ್ವಂ ಆಶು ಚ ತತಃ ಅಪಿ ತದರ್ಚಿತಃ ಅಗಾತ್. ಸರಿ, ಹಾಗಾದ್ರೆ ಈ ಒಂದು ಕಬಂದ ಎನ್ನುವಂತಹ ರಾಕ್ಷಸ ಮೂಲತಃ ಯಾರು ಅಂತ ಸ್ವತಃ ಅವನೇ ರಾಮದೇವರ ಮುಂದೆ ಹೇಳ್ತಾನೆ. ಅವನಿಗೆ ಗೊತ್ತಾಗುತ್ತೆ ಬಂದವರು ಸಾಮಾನ್ಯರಲ್ಲ, ಸಾಕ್ಷಾತ್ ರಾಮ ಅಂತ. ಆ ಸಂದರ್ಭದಲ್ಲಿ ಅವನು ವಿಶೇಷವಾಗಿ ತನ್ನ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ ಅಂತೆ. ನಾನು ಒಬ್ಬ ಧನು ಎನ್ನುವಂತಹ ಗಂಧರ್ವ, ದೇವತೆಗಳ ಗಾಯಕ, ಹಾಡಾಡುವಂತಹ ವ್ಯಕ್ತಿ. ನಾನೊಬ್ಬ ಧನು ಎನ್ನುವಂತಹ ಗಂಧರ್ವ. ನಾನೇನ್ ಮಾಡಿದ್ದೆ, ಹಿಂದೆ ಸ್ಥೂಲ ಶಿರಸ್ ಎನ್ನುವಂತ ಒಬ್ಬ ಋಷಿಗಳಿದ್ದರು. ಆ ಋಷಿಗಳು ಪಾಪ ಏನೋ ಜಪ ತಪ ಮಾಡ್ತಾ ಕೂತ್ಕೊಂಡಿದ್ರು. ನಾನು ಆವಾಗ ತಮಾಷೆ ಮಾಡ್ಲಿಕ್ಕೆ ಅಂತ ಹೋಗಿ ಒಬ್ಬ ರಾಕ್ಷಸನ ರೂಪವನ್ನು ಧಾರಣೆ ಮಾಡಿ ಅವರಿಗೆ ಹೆದರಿಸಿ ಬಿಟ್ಟೆ. ಅವ್ರಿಗೆ ಗೊತ್ತಾಯಿತು ಬಂದದ್ದು ಒಬ್ಬ ರಾಕ್ಷಸ ಅಲ್ಲ, ಗಂಧರ್ವನೊಬ್ಬ ನನ್ನನ್ನು ತಮಾಷೆ ಮಾಡ್ಲೇಬೇಕಂತ, ಹೆದರಿಸಬೇಕು ಅಂತ ರಾಕ್ಷಸ ವೇಷವನ್ನು ಧಾರಣೆ ಮಾಡಿಕೊಂಡು ಬಂದಿದ್ದಾನೆ ಅಂತ. ಹಾಗಾಗಿ ಅವ್ರು ಶಾಪ ಕೊಟ್ಟು ಬಿಡ್ತಾರೆ, ಇದೇ ರೂಪದಿಂದಾಗಿ ನೀನು ಮುಂದೆ ಇರಬೇಕು, ಅರ್ಥಾತ್ ನಿನಗೆ ರಾಕ್ಷಸ ರೂಪ ಬರಲಿ ಎಂಬುದಾಗಿ ಶಾಪ ಕೊಟ್ಟು ಬಿಟ್ಟಿದ್ರು. ಅದಾದ್ಮೇಲೆ ಕೊನೆಗೆ ಹೇಳ್ತಾರೆ, ಇಲ್ಲ ಮುಂದೆ ನಿನಗೆ ರಾಮಲಕ್ಷ್ಮಣರೇ ಬಂದು ನಿನ್ನ ಈ ಶಾಪದಿಂದಾಗಿ ಉದ್ಧಾರ ಮಾಡ್ತಾರೆ ಅಂತ ನನಗೆ ಆ ಉಗ್ರಶ್ರವಸ್ ಎನ್ನುವಂತ ಋಷಿಗಳು ಶಾಪವನ್ನು ಕೊಟ್ಟಿದ್ರು. ಅದಕ್ಕೆ ಪ್ರತಿಯಾಗಿ ಉಶಾಪವನ್ನು ಕೂಡ ಕೊಟ್ಟಿದ್ರು. ಅರ್ಥಾತ್ ಅದು ಪರಿಹಾರ ಹೀಗಾಗುತ್ತೆ ಅಂತ. ಹಾಗಾಗಿ ರಾಮಲಕ್ಷ್ಮಣ ನೀವಿಬ್ಬರು ಕೂಡ ಬಂದಿದ್ದೀರಿ, ಹಾಗಾಗಿ ದಯವಿಟ್ಟು ನನ್ನನ್ನು ಉದ್ಧಾರ ಮಾಡಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಹೀಗೆ ಆ ಧನು ಎನ್ನುವಂತಹ ಗಂಧರ್ವನೇನೆ ಇವಾಗ ತ್ರಿಜಟೆ ಎನ್ನುವಂತಹ ರಾಕ್ಷಸಿಯಲ್ಲಿ ಮಗನಾಗಿ ಹುಟ್ಟಿದ್ದಾನೆ, ಕಬಂಧನಾಗಿ ಹುಟ್ಟಿದ್ದಾನೆ ಅಂತ. ತ್ರಿಜಟೆ ಅಂದ್ರೆ ನಾನು ನಿನ್ನೆ ಹೇಳಿದೆ, ಸೀತಾದೇವಿಯ ವಿಶಿಷ್ಟವಾದ ಸೇವೆಯನ್ನು ಮಾಡಿದಂಥವಳು, ಅಶೋಕವನದಲ್ಲಿ ಇದ್ದುಕೊಂಡು ಅಂತ, ಅವಳ ಮಗನಾಗಿ ಹುಟ್ಟಿದ್ದ. ಹೀಗೆ ಅಂತಹ ಯಾವ ಕಬಂಧನ ಬಾಹು ಯುಗಲಂ, ಯುಗ ಅಂತಂದ್ರೆ ಎರಡು ಅಂತ, ಎರಡೂ ಬಾಹುಗಳನ್ನ ಸಹಿತ ಅನುಜೇನ ಲಕ್ಷ್ಮಣನೊಂದಿಗೆ ಸೇರಿಕೊಂಡು
ಎರಡೂ ಬಾಹುಗಳನ್ನು ಕೂಡ ಕತ್ತರಿಸಿದ. ಅದನ್ನು ವಾಲ್ಮೀಕಿ ರಾಮಾಯಣದಲ್ಲೂ ಕೂಡ ಹೇಳ್ತಾರೆ. ಅಂದ್ರೆ ಅವನೇ ತನ್ನ ಸ್ವರೂಪವನ್ನು ಹೇಳ್ಕೊಳ್ತಾನೆ, ಯಾರು ಕಬಂದ. ತ್ರಿಜಟಾಯಾಶ್ಚ ಮಾಂ ಪುತ್ರಂ ಧನುತ್ವಂ ವಿದ್ಯಿ ಲಕ್ಷ್ಮಣ ಅಂತ. ಧನುರ್ನಾಮ ಶ್ರಿಯ ಪುತ್ರ ಶಾಪಾದ್ ರಾಕ್ಷಸತಾಂ ಗತಃ ಎಂಬುದಾಗಿ, ನಾನು ವಾಸ್ತವಿಕವಾಗಿ ಒಬ್ಬ ಗಂಧರ್ವ, ಆದರೆ ಶಾಪಾತ್ ರಾಕ್ಷಸತಾಂ ಗತಃ ಎಂಬುದಾಗಿ, ನಾನು ಶಾಪದಿಂದ ಏನಾದೆ ರಾಕ್ಷಸನಾಗಿ ಹುಟ್ಟಿದ್ದೇನೆ ಎಂಬುದಾಗಿ ತಿಳಿಸ್ತಾ ಇದ್ದಾನೆ. ಹೀಗೆ ಇಷ್ಟ ಆಯಿತು. ಅದಾದ ಮೇಲೆ ಇಬ್ಬರೂ ಕೂಡ, ಅಂದ್ರೆ ಯಾವ ಯಾವ ಕೈಗಳಲ್ಲಿ ತಾವು ಬಂಧಿತರಾಗಿದ್ದರೋ ಆ ಕೈಗಳನ್ನ ವಿಶೇಷವಾಗಿ ಎಡಗೈಯನ್ನ ಲಕ್ಷ್ಮಣ ಕತ್ತರಿಸ್ತಾನೆ, ಬಲಗೈಯನ್ನ ರಾಮದೇವರು ಕತ್ತರಿಸ್ತಾರೆ. ಅವನ ಉದ್ದವಾದಂತಹ ಎರಡು ಕೈಗಳನ್ನ ಕತ್ತರಿಸಿ, ನಾಮ್ನಾ ಧನುಂ ತ್ರಿಜಟಯೈವ ಪುರಾಭಿಜಾತಂ, ತ್ರಿಜಟ ಎನ್ನುವಂತಹ ಆ ರಾಕ್ಷಸಿಯಿಂದಾಗಿ ಹುಟ್ಟಿದಂತಹ ಆ ಯಾವ ಇವನನ್ನ ಕಬಂಧನನ್ನ ವಿಶೇಷವಾಗಿ ತಾವೇನ್ ಮಾಡ್ತಾರೆ, ಗಂಧರ್ವ ಮಾಶು ಚ ತಥೋಪಿ ತದರ್ಚಿತೋಗಾತ್, ಅವನನ್ನು ಮತ್ತೆ, ಅವನು ವಾಸ್ತವಿಕವಾಗಿ ಮೂಲ ರೂಪ ಏನು ಗಂಧರ್ವ, ಮತ್ತೆ ಅವನನ್ನು ಗಂಧರ್ವನನ್ನಾಗಿ ಮಾಡಿ ತಥೋಪಿ ತದರ್ಚಿತೋಗಾತ್, ಮುಂದೆ ಅವನು ವಿಶಿಷ್ಟವಾಗಿ ರಾಮದೇವರ ಪೂಜೆಯನ್ನು ಮಾಡ್ತಾನೆ. ರಾಮದೇವರ ಪೂಜೆಯನ್ನು ಮಾಡಿದಾಗ ಮುಂದೆ ಅವರು ಅಲ್ಲಿಗೆ ಹೋಗ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮುಂದೆ ಅದೇ ಯಾವ ಈ ಧನು ಎನ್ನುವಂತ ಗಂಧರ್ವ ಅರ್ಥಾತ್ ಕಬಂಧನ ಮೂಲ ರೂಪ, ಅವನು ಹೇಳ್ತಾನೆ, ಇಲ್ಲಿ ಹತ್ತಿರದಲ್ಲಿಯೇನೆ ಸುಗ್ರೀವ ಇದ್ದಾನೆ, ಕಪಿಗಳ ಒಡೆಯನಾದಂತಹ ಸುಗ್ರೀವ, ನೀವ್ ಹೋಗಿ ಅವನ ಜೊತೆಗೆ ಸೇರ್ಕೊಂಡು ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ, ನಿಮಗೆ ಸೀತೆ ಹುಡುಕ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಕಬಂಧ ಹೇಳ್ತಾ ಇದ್ದಾನೆ. ಹೀಗೆ ಅವನು ತನಗೆ ಒಂದು ಉಪಕಾರ ಮಾಡಿದಂತಹ ರಾಮಲಕ್ಷ್ಮಣರಿಗೆ ಪ್ರತ್ಯುಪಕಾರವಾಗಿ ಇಲ್ಲೇ ಸುಗ್ರೀವನ ಸೈನ್ಯ ಇದೆ, ರಾಜ ಇದ್ದಾನೆ ಅಂತೆಲ್ಲ ಒಂದು ಇನ್ಫಾರ್ಮೇಶನ್ ಕೊಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಇದೇ ಯಾವ ಧನು ಎನ್ನುವಂತಹ ಗಂಧರ್ವ ಮುಂದೆ ಶಿಶುಪಾಲನ ತಂದೆಯಾದಂತಹ ದಮಘೋಷನಾಗಿ ಹುಡ್ತಾನೆ ಎಂಬುದಾಗಿ ತಿಳಿಸ್ತಾರೆ ಅನೇಕ ಪುರಾಣಗಳಲ್ಲಿ ಮತ್ತು ನಾರಾಯಣ ಪಂಡಿತಾಚಾರ್ಯರ ಒಂದು ಗ್ರಂಥದಲ್ಲಿ. ಅಂಶಾವತಾರ ವರ್ಣನೆ ಅಂತ ಮಹಾಭಾರತ ಮತ್ತು ರಾಮಾಯಣದಲ್ಲಿ ಬಂದಿರುವಂತಹ ವ್ಯಕ್ತಿಗಳು ಯಾರ್ಯಾರು, ಯಾರ ಅವತಾರ, ಯಾರು ಯಾರ ಅಂಶ ಅಂತ ಅಲ್ಲಿ ಒಂದು ವರ್ಣನೆ ಇದೆ. ಅಲ್ಲಿ ಅವರು ಹೇಳ್ತಾರೆ, ಈ ಧನು ಎನ್ನುವಂಥವನೇನೆ ದಮಘೋಷನಾಗಿ ಹುಡ್ತಾನೆ ಅಂತ. ಒಟ್ಟಿನಲ್ಲಿ ರಾಮದೇವರು ಕಾಡಿನಲ್ಲಿ ಇದ್ದಾಗ ಈ ಒಂದು ಕಬಂಧನ ಉದ್ಧಾರವನ್ನು ಕೂಡ ಮಾಡಿದರು ಎಂಬುದಾಗಿ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಅವನು ಯಾರು, ಏನು, ಏನ್ ಕಥೆ, ಅವನು ಯಾಕೆ ಆ ರೀತಿಯಾಗಿ ಆದ ಎಂಬುದಾಗಿ ನಿರ್ಣಯಾತ್ಮಕವಾಗಿ ಇಲ್ಲಿ ತಿಳಿಸಿದ್ದಾರೆ. ಮುಂದೆ ಇನ್ನೊಂದು ರಾಮಾಯಣದ ಪ್ರಧಾನವಾದಂತಹ ಭಾಗ ಅಂದ್ರೆ ಅದು ಶಬರಿಯ ಆಶ್ರಮಕ್ಕೆ ರಾಮದೇವರು ಹೋದದ್ದು. ಆ ಒಂದು ಕಥಾನಕವನ್ನ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ದೃಷ್ಟ್ವಾ ತಮೇವ ಶಬರಿ ಪರಮಂ ಹರಿಂ ಚ ಜ್ಞಾತ್ವಾ ವಿವೇಶ ದಹನಂ ಪುರತೋಸ್ಯ ತಸ್ಯೈ ಪ್ರಾದಾತ್ ಸ್ವಲೋಕಮಿಮಂ ಏವ ಹಿ ಸಾ ಪ್ರತೀಕ್ಷ್ಯ ಪೂರ್ವಂ ಮತಂಗವಚನೇನ ವನೇತ್ರ ಸಾಭೂತ್. ಶಾಪಾದ್ ವರಾಪ್ಸರಸಮೇವ ಹಿ ತಾಂ ವಿಮೋಚ್ಯ ಶಚ್ಯಾಕೃತಾತ್ ಪತಿಪುರಸ್ತ್ವತಿ ದರ್ಪ ಹೇತೋಃ ಗತ್ವಾ ದದರ್ಶ ಪವನಾತ್ಮಜ ಮೃಷ್ಯಮೂಕೆ
ಸಹ್ಯೇಕ ಏನಂ ಅವಗಚ್ಚತಿ ಸಮ್ಯಗೀಶಂ. ಪದಚ್ಛೇದ. ದೃಷ್ಟ್ವಾ ತಂ ಏವ ಶಬರಿ ಪರಮಂ ಹರಿಂ ಚ ಜ್ಞಾತ್ವಾ ವಿವೇಶ ದಹನಂ ಪುರತಃ ಅಸ್ಯ ತಸ್ಯೈ ಪ್ರಾದಾತ್ ಸ್ವಲೋಕಂ ಇಮಂ ಏವ ಹಿ ಸಾ ಪ್ರತೀಕ್ಷ್ಯ ಪೂರ್ವಂ ಮತಂಗವಚನೇನ ವನೇ ಅತ್ರ ಸಾ ಅಭೂತ್. ಶಾಪಾತ್ ವರಾಪ್ಸರಸಂ ಏವ ಹಿ ತಾಂ ವಿಮೋಚ್ಯ ಶಚ್ಯ ಕೃತಾತ್ ಪತಿಪುರತಃ ಅತಿದರ್ಪಹೇತೋಃ ಗತ್ವಾ ದದರ್ಶ ಪವನಾತ್ಮಜಂ ಋಷ್ಯಮೂಕೆ ಸಹ ಹಿ ಏಕಃ ಏನಂ ಅವಗಚ್ಚತಿ ಸಮ್ಯಕ್ ಈಶಂ. ಮುಂದೆ ಶಬರಿಯ ಉದ್ಧಾರ. ಶಬರ ಅಂದ್ರೆ ಬೇಡರು ಅಂತ, ಶಬರಿ ಅಂದ್ರೆ ಬೇಡತಿ. ಗಂಡಸರಿಗೆ ಶಬರ ಅಂತ ಕರೀತಾರೆ, ಹೆಂಗಸರಿಗೆ ಶಬರಿ ಅಂತ ಕರೀತಾರೆ. ಮುಂದೆ ಶಬರಿಯ ಆಶ್ರಮಕ್ಕೆ ರಾಮದೇವರು ಬರ್ತಾ ಇದ್ದಾರೆ. ಆ ಶಬರಿಯು ಕೂಡ ಹೇಗೆ ಹಿಂದೆ ನಾವು ಕೇಳಿದ್ವಿ, ಶರಭಂಗರ ಕತೆ, ತುಂಬಾ ಮುದುಕರಾಗಿ ಬಿಟ್ಟಿದ್ರು. ಹಾಗೆ ಈ ಒಂದು ಶಬರಿಯು ಕೂಡ ತುಂಬಾ ವಯಸ್ಸಾಗಿತ್ತು, ಮುದುಕಿಯಾಗಿ ಬಿಟ್ಟಿದ್ಲು. ರಾಮನ ಆಗಮನವನ್ನೇ ಕಾಯ್ತಾ ಇದ್ಲು. ವಿಶೇಷವಾಗಿ ದೃಷ್ಟ್ವಾ ತಮೇವ ಶಬರಿ ಪರಮಂ ಹರಿಂಚ, ರಾಮನನ್ನು ಕಾಣ್ತಾಳೆ. ಕಂಡದ್ದು ಹೇಗೆ? ಪರಮಂ ಹರಿಂಚ, ಬಂದಿರೋದು ಸಾಮಾನ್ಯ ವ್ಯಕ್ತಿ ಅಲ್ಲ, ಸರ್ವೋತ್ತಮನಾದಂತಹ ಪರಮಾತ್ಮನೇ ಈ ರಾಮ ಅಂತ ಅವಳಿಗೆ ಗೊತ್ತಾಗುತ್ತೆ. ಅಷ್ಟು ದೊಡ್ಡ ಜ್ಞಾನಿ ಆ ಶಬರಿ. ಹಾಗಾಗಿ ಜ್ಞಾತ್ವಾ ವಿವೇಶ ದಹನಂ ಪುರತೋಸ್ಯ ತಸ್ಯೈ, ಅವಳು ಬಂದಿರೋದು ಸಾಮಾನ್ಯ ವ್ಯಕ್ತಿಯಲ್ಲ, ಪರಮಾತ್ಮನೇ ಎಂಬುದಾಗಿ ತಿಳಿದುಕೊಂಡು ತಾನೇನ್ ಮಾಡ್ತಾಳೆ, ಅಸ್ಯ ಪುರತಃ ದಹನಂ ವಿವೇಶ, ಸಾಕ್ಷಾತ್ ಆ ರಾಮದೇವರ ಮುಂದೆಯೇನೆ ತಾನು ಅಗ್ನಿ ಪ್ರವೇಶವನ್ನ ಮಾಡ್ತಾಳೆ. ದಹನಂ ಅಂದ್ರೆ ಅಗ್ನಿ ಅಂತ, ಅಗ್ನಿ ಪ್ರವೇಶವನ್ನು ಮಾಡ್ತಾಳೆ ಎಂಬ ತಿಳಿಸ್ತಾ ಇದ್ದಾರೆ. ಅಂತಹ ತಸ್ಯೈ ಅಂದ್ರೆ ಅವಳಿಗೆ, ಆ ಶಬರಿಗೆ ರಾಮದೇವರು ಏನ್ ಮಾಡ್ತಾರೆ, ಸ್ವಲೋಕಂ ಪ್ರಾದಾತ್, ತನ್ನ ಲೋಕವನ್ನೇ ಅವರು ರಾಮದೇವರು ಕೊಡ್ತಾ ಇದ್ದಾರೆ. ಅರ್ಥಾತ್ ಅವಳ ಉದ್ಧಾರವನ್ನು ಮಾಡಿದರು, ಉತ್ತಮ ಲೋಕವನ್ನು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಅವಳೇನ್ ಮಾಡಿದ್ಲು, ಅವಳಿಗೆ ಹಿಂದೆ ಮತಂಗ ಎನ್ನುವಂತ ಅದು ಆಶ್ರಮ, ಮತಂಗ ಋಷಿಗಳ ಆಶ್ರಮ ಅಂತ. ಆ ಮತಂಗ ಋಷಿಗಳು ಅವ್ರಿಗೆ ಹೇಳಿದ್ರು, ಮುಂದೆ ರಾಮ ಬಂದು ನಿನ್ನನ್ನು ಉದ್ಧಾರ ಮಾಡ್ತಾನೆ ಅಂತ. ಹಾಗಾಗಿ ರಾಮ ಯಾವಾಗ ಬರ್ತಾನೆ ಅಂತ ಪ್ರತೀಕ್ಷಾ ಕಾಯ್ತಾ ಇದ್ಲು. ರಾಮ ಬಂದಾಗ ತಾನೇನ್ ಮಾಡ್ತಾಳೆ, ಆ ಒಂದು ರಾಮದೇವರ ಮುಂದೆಯನ್ನು ತನ್ನ ದೇಹತ್ಯಾಗವನ್ನು ಮಾಡ್ತಾಳೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಮತಂಗ ವಚನೇನ ವನೇತ್ರ ಸಾಭೂತ್, ಈ ಕಾಡಿನಲ್ಲಿ ಅವಳು ವಾಸವಾಗಿದ್ಲು. ಸರಿ, ಇವಳು ಯಾರು ಹಾಗಾದ್ರೆ ಶಬರಿ? ಮತ್ತದಕ್ಕೊಂದು ಕಥೆ. ಇವಳು ಯಾರು ಅಂತಂದ್ರೆ, ಶಾಪ ದ್ವರಾಪ್ಸರ ಸಮೇವಹಿ ತಾಂ ವಿಮೋಚ್ಯ, ಹಿಂದೆ ಅವಳು ಶ್ರೇಷ್ಠವಾದಂತಹ ಒಂದು ಅಪ್ಸರಾ ಜನ್ಮ, ಅಪ್ಸರೆಯಾಗಿದ್ದಳು. ಒಂದು ಸಲ ಪತಿಪುರತಃ, ಶಚ್ಯಾಹ ಪತಿಪುರತಃ, ಶಚೀದೇವಿಯ ಗಂಡನ ಮುಂದೆ, ಅರ್ಥಾತ್ ಶಚೀಪತಿ ಇಂದ್ರ ದೇವರ ಮುಂದೆ ಭಾರಿ ಅಹಂಕಾರ ತೋರಿಸ್ತಾಳೆ. ಅಂದ್ರೆ ಇಂದ್ರದೇವರ ಮುಂದೆ ನಾನು ಶಚಿಗಿಂತಲೂ ಕೂಡ ಭಾರಿ ಸೌಂದರ್ಯವತಿ, ಹಾಗೆ ಹೀಗೆ ಅಂತ ತನ್ನ ಅಹಂಕಾರವನ್ನು ತೋರಿಸ್ತಾಳೆ. ಆ ಒಂದು ಸಂದರ್ಭದಲ್ಲಿ ಶಚೀದೇವಿ ಶಾಪವನ್ನು ಕೊಡ್ತಾಳೆ, ನೀನು ಭೂಮಿಯಲ್ಲಿ ಒಬ್ಬ ಬೇಡತಿಯಾಗಿ, ಯಾರಿಗೂ ಬೇಡದ ಬೇಡ ಜನ್ಮ ನಿನಗೆ ಬರಲಿ ಅಂತ ಶಾಪವನ್ನು ಕೊಟ್ಟಿರ್ತಾಳೆ. ಆ ಸಂದರ್ಭದಲ್ಲಿ ರಾಮದೇವರು ಬಂದು ಅವಳ ಶಾಪವನ್ನ ಪರಿಹಾರ ಮಾಡ್ತಾ ಇದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಅವಳು ಸ್ವತಃ ಒಬ್ಬ ಬೇಡ ಜಾತಿ ಹುಟ್ಟಿದ್ದರೂ ಕೂಡ ಮೂಲತಃ ಅವಳೊಬ್ಬ ಅಪ್ಸರೆ. ಹಾಗಾಗಿ ಪರಮಾತ್ಮನ ವಿಶಿಷ್ಟವಾದಂತಹ ಜ್ಞಾನ ಅವಳಿಗಿತ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಇಷ್ಟೆಲ್ಲ ಆಯಿತು. ಇಷ್ಟಾದ ಮೇಲೆ ಮುಂದೆ ಇನ್ನೊಂದು ಪ್ರಧಾನವಾದಂತಹ ಘಟ್ಟ, ರಾಮ ಮತ್ತು ಹನುಮಂತ ದೇವರ ಸಮಾಗಮ. ಇಷ್ಟೆಲ್ಲ ಆಯಿತು. ಗತ್ವಾ ದದರ್ಶ ಪವನಾತ್ಮಜ ಮೃಷ್ಯಮೂಕೆ ಸಖ್ಯೇನ ಮೇನಂ ಏಕ ಏನಂ ಅವಗಚ್ಚತಿ ಸಮ್ಯಗೀಶಂ. ಋಷ್ಯಮುಖ ಪರ್ವತ ಎನ್ನುವಂತಹ ಪರ್ವತಕ್ಕೆ ಬಂದ್ರು. ಹಿಂದೆ ಆ ಕವಂದನ ಹೇಳಿದ್ದ. ಆ ರೀತಿಯಾಗಿ ಋಷ್ಯಮುಖ ಪರ್ವತಕ್ಕೆ ಬರ್ತಾರೆ.
ಆ ಋಷ್ಯಮುಖ ಪರ್ವತ ಅಂತ ಅದಕ್ಕೆ ಯಾಕೆ ಹೆಸರು ಅಂತ ವ್ಯಾಖ್ಯಾನಕಾರ ತಿಳಿಸ್ತಾ ಇದ್ದಾರೆ. ಋಷ್ಯ ಅಂತಂದ್ರೆ ಅದು ಒಂದು ಜಾತಿಯ ಇದು ಏನು ಒಂದು ಪ್ರಾಣಿ, ಈ ಒಂದು ಜಿಂಕೆಯ ಜಾತಿಗೆ ಸೇರಿದಂತ ಒಂದು ಪ್ರಾಣಿ. ಅವುಗಳು ಏನಾಗ್ತಾ ಇದ್ದು ಮೂಕಾಹ ಅಂತ, ಅಂದ್ರೆ ಆ ಪರ್ವತದಲ್ಲಿ ಅನೇಕ ಜನ ಋಷಿ ಮುನಿಗಳು ತಪಸ್ ಮಾಡ್ತಾ ಇದ್ರು. ಋಷಿಗಳು ತಪಸ್ ಮಾಡ್ತಾ ಇದ್ದಾರೆ ಎನ್ನುವಂತಹ ಉದ್ದೇಶದಿಂದಾಗಿ ಈ ಋಷ್ಯಗಳು ಅರ್ಥಾತ್ ಪ್ರಾಣಿಗಳು ಮೂಕವಾಗಿ ಇರ್ತಾ ಇದ್ವು ಅಂತೆ. ಅಂದ್ರೆ ನಾವಿಲ್ಲಿ ಸೌಂಡ್ ಮಾಡಿದರೆ, ಧ್ವನಿ ಮಾಡಿದರೆ, ಕಿರುಚಿದರೆ ಈ ತಪಸ್ಸಿಗೆ ಕುಳಿತಂತಹ ವ್ಯಕ್ತಿಗಳಿಗೆ, ಋಷಿಗಳಿಗೆ ತಪೋಭಂಗ ಆಗುತ್ತೆ ಎನ್ನುವಂತಹ ಉದ್ದೇಶದಿಂದಾಗಿ ಋಷ್ಯಗಳು ಅರ್ಥಾತ್ ಆ ಮೃಗಗಳು ಮೂಕವಾಗಿ ಇರ್ತಾ ಇದ್ದು, ಹಾಗಾಗಿ ಈ ಪರ್ವತಕ್ಕೆ ಋಷ್ಯಮುಖ ಪರ್ವತ ಅಂತ ಹೆಸರು. ಅಂತಹ ಋಷ್ಯಮುಖ ಪರ್ವತಕ್ಕೆ ಬರ್ತಾರೆ. ಅಲ್ಲಿ ಪವನಾತ್ಮಜಂ ದದರ್ಶ್ಯ, ಹನುಮಂತ ದೇವರನ್ನ ನೋಡ್ತಾರೆ. ಹನುಮಂತ ದೇವರು ಎಂಥವರು ಅಂತ ಆಚಾರ್ಯರು ತಮ್ಮದೇ ಒಂದು ರೂಪದ ಬಗ್ಗೆ ತಿಳಿಸ್ತಾ ಇದ್ದಾರೆ. ಸಹ್ಯೇಕ ಏನ ಮವಗಚ್ಚತಿ ಸಮ್ಯಗೀಶಂ, ಜೀವರಲ್ಲಿ, ಸಕಲ ಜೀವರಲ್ಲಿ ಹನುಮಂತ ದೇವರೊಬ್ಬರೇ ಮಾತ್ರ ಪರಮಾತ್ಮನನ್ನ, ರಾಮದೇವರನ್ನ ಮತ್ತು ಪರಮಾತ್ಮನನ್ನ ಅರ್ಥಾತ್ ಇಬ್ಬರು ಒಬ್ಬರೇ ಪರಮಾತ್ಮನನ್ನ ಚೆನ್ನಾಗಿ ತಿಳಿದಂಥವರು. ಸಮ್ಯ ಈಶಂ ಅವಗಚ್ಚತಿ, ಎಲ್ಲರಿಗೂ ಪರಮಾತ್ಮನೇ ಒಡೆಯ ಅಂತ ಚೆನ್ನಾಗಿ ತಿಳಿದಂಥವರು ಹನುಮಂತ ದೇವರೊಬ್ಬರೇ ಎಂಬುದಾಗಿ ಆಚಾರ್ಯ ನಿರ್ಣಯ ಕೊಡ್ತಾ ಇದ್ದಾರೆ. ಅಂದರೆ ಉಳಿದ ದೇವತೆಗಳಿಗೆ ಗರುಡ ಶೇಷ ರುದ್ರಾದಿಗಳಾಗಿರಬಹುದು ಅಥವಾ ಯಾರೇ ಆಗಲಿ, ವಾಯುದೇವರಿಗಿಂತ ಕೆಳಗಿರುವಂತಹ ಗರುಡಶೇಷ ರುದ್ರಾದಿಗಳು, ಗಣಪತಿ, ಸ್ಕಂದ, ಇಂದ್ರ, ವರುಣ, ಅಗ್ನಿ, ಯಮ ಯಾರೇ ಆಗಲಿ ಅವರಿಗೆ ಪರಮಾತ್ಮ ಸರ್ವೋತ್ತಮ ಎನ್ನುವಂತಹ ಜ್ಞಾನ ಇರುತ್ತೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಅಸುರಾದಿಗಳ ಆವೇಶದಿಂದಾಗಿ ಅವರಿಗೂ ಅಜ್ಞಾನ ಬರುತ್ತೆ, ಅವರಿಗೂ ವಿಪರೀತವಾದಂತಹ ಜ್ಞಾನ ಬರುತ್ತೆ, ಅವರು ಕೂಡ ಪರಮಾತ್ಮನ ವಿರೋಧವನ್ನು ಮಾಡ್ತಾರೆ. ಹಾಗಾಗಿ ಹನುಮಂತ ದೇವರಿಗೆ ಮಾತ್ರ ವಿಶಿಷ್ಟವಾಗಿ ಪರಮಾತ್ಮನ ತತ್ವಜ್ಞಾನ ಅದು ಯಾವಾಗಲೂ ಇರುತ್ತೆ. ಇವತ್ತಿರುತ್ತೆ ನಾಳೆ ಹೋಗ್ಬಿಡುತ್ತೆ ಆ ರೀತಿಯಾಗಿ ಅಲ್ಲ. ಅದು ಅವತಾರ ರೂಪವೇ ಆಗಲಿ, ಮೂಲ ರೂಪವೇ ಆಗಲಿ, ಎಲ್ಲೇ ಆಗಲಿ ಅವರಿಗೆ ಸಹ್ಯೇಕ ಏನ ಮವಗಚ್ಚತಿ ಸಮ್ಯಗೇಶಂ, ಪರಮಾತ್ಮನನ್ನ ಸರ್ವೋತ್ತಮ ಎಂಬುದಾಗಿ ತಿಳಿದಂತಹ ರುಜುಜ್ಞಾನಿಗಳು ಅದು ವಾಯುದೇವರು, ಹನುಮಂತ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿಯೇನೆ ಒಂದು ಪ್ರಸಿದ್ಧವಂತ ಮಾತಿದೆ, ವಿರಿಂಚಿ ಸೃಷ್ಟಂ ಸಕಲಂ ಸದೋಷಂ. ಬ್ರಹ್ಮದೇವರು ಏನೇನು ಸೃಷ್ಟಿ ಮಾಡಿದ್ದಾರೋ ಗರುಡಶೇಷ ರುದ್ರಾದಿಗಳಿಂದಾಗಿ ಪ್ರಾರಂಭ ಮಾಡಿ ಎಲ್ಲರಲ್ಲೂ ಕೂಡ ದೋಷ ಅನ್ನೋದು ಇದ್ದೇ ಇದೆ. ಯಾರಲ್ಲೂ ಕೂಡ ದೋಷ ಇಲ್ಲ ಎನ್ನುವಂತಹ ವಿಚಾರವೇ ಇಲ್ಲ. ಪರಶುಕ್ಲತ್ರಯರು, ಲಕ್ಷ್ಮಿ, ಬ್ರಹ್ಮವಾಯುಗಳು ಮತ್ತು ಸರಸ್ವತಿ ಭಾರತೀಯರು, ಈ ಮೂವರಲ್ಲಿ ಮಾತ್ರ ಏನಿಲ್ಲ, ದೋಷ ಅನ್ನೋದಿಲ್ಲ, ಪರಿಶುದ್ಧರು. ಉಳಿದ ಎಲ್ಲ ದೇವತೆಗಳಾಗಲಿ ಯತಿಗಳಾಗಲಿ ಯಾರೇ ಆಗಲಿ ಅವರಲ್ಲಿ ಏನಾದರೂ ದೋಷ ಎಂಬುದು ಇದ್ದೇ ಇರುತ್ತೆ. ಅದು ಸೃಷ್ಟಿಯ ನಿಯಮ, ಭಗವಂತನ ನಿಯಮ. ಹಾಗಾಗಿ ಆಚಾರ್ಯರು ಇದನ್ನು ಹೇಳ್ತಾ ಇದ್ದಾರೆ, ಏಕಃ ಏವ, ಪರಮಾತ್ಮನನ್ನ ಯಾವಾಗಲೂ ಸರ್ವೋತ್ತಮ ಎಂಬುದಾಗಿ ತಿಳಿದಂಥವನು ಒಬ್ಬನೇ ಒಬ್ಬ ವ್ಯಕ್ತಿ ಅಂದ್ರೆ ಅದು ಹನುಮಂತ ದೇವರು. ಹೀಗೆ ಅಂತಹ ಹನುಮಂತ ದೇವರನ್ನ ರಾಮದೇವರು ಋಷ್ಯಮುಖ ಪರ್ವತದಲ್ಲಿ ಕಾಣ್ತಾ ಇದ್ದಾರೆ. ಮುಂದೆ ಅವರಿಬ್ಬರಿಗೆ ಏನು ಮಾತುಕತೆ ಆಯಿತು, ಅದರಿಂದ ಮುಂದೆ ಏನೇನೋ ಪರಿಣಾಮಗಳಾಯಿತು ಎನ್ನುವಂತ ವಿಚಾರವನ್ನ ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.